ಮಾಡ್ತೀವಿ. ಮೇಲೆ ಫಾರಿನ್ ಸಫಾರಿ ಟೂರ್ ಹೋಗಿದ್ದೇವೆ. ಮಸೈ ಮಾರ, ವಿಕ್ಟೋರಿಯಾ ಫಾಲ್ಸು ಬಾಳಗಿಂದ ನೋಡ್ಬೇಕಂತ ಇತ್ತು, ಎಲ್ಲ ಸುತ್ತಾಕಿ ಬಂದಿದ್ದೀವಿ ಅಷ್ಟೇ. ಅದೊಂದು ಖಾಸಗಿ ಟೂರ್ ಅಷ್ಟೇ. ಅದು ದಿಲ್ಲಿ ಈಗ ಹೋಗ್ತಾ ಇದ್ರಲ್ಲ, ನಾ 21 ಹೋಗ್ತಾ ಇದ್ವಿ. ರಾಹುಲ್ ಗಾಂಧಿ ಇಲ್ಲ ರಾಹುಲ್ ಗಾಂಧಿ ಇಲ್ಲ. ನಮ್ ಜನರಲ್ ಸೆಕ್ರೆಟರಿ ಭೇಟಿ ಆಯ್ತೀವಿ. ನಮ್ ಇಲಾಖೆ ಕಾಮಗಾರಿಗಳಿದೆ, ಸೊ ಬೇರೆ ಬೇರೆ ಕಾಮಗಾರಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದೆ. ಸೊ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಹೋದಾಗ ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ. ಸಾಧ್ಯರ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಭೇಟಿ ಆಗೋದು ಯಾವ್ದು ಕಾರ್ಯಕ್ರಮ ಇಲ್ಲ, ಜನರಲ್ ಸೆಕ್ರೆಟರಿ ಅಷ್ಟೇ. ಅದಕ್ಕೆ ಗೊತ್ತಿದೆ ಅಲ್ಲ ವಿಷಯ, ಅವ್ರಿಗೆ ಗೊತ್ತಿದೆ, ಅವ್ರು ಹೇಳಿದಲ್ಲ, ಅದನ್ನ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿದೆ, ಕರೆಕ್ಟ್ ಅಷ್ಟೇ. ಹೋಗಿರ್ತೀವಿ, ಭೇಟಿ ಆಗ್ತೀವಿ ಅಷ್ಟೇ. ಸರ್, ಬಟ್ ಇಲ್ಲಿ ಮೊನ್ನೆನೂ ರಾಜಣ್ಣ ಒತ್ತಾಯ ಮಾಡಿದ್ದಾರೆ, ಮಧ್ಯಪ್ರವೇಶ ಮಾಡಿ ಕ್ಲಿಯರ್ ಮಾಡಿ, ಸುಮ್ಮನೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಧ್ವನಿ ಎತ್ತಿದ್ದಾರೆ, ಅದೇ ಮಾತನ್ನು ಹೇಳಿದ್ರು. ಒಂದ್ಸಲ ಹೇಳಿದ್ವಿ, ಅವ್ರಿಗೆ ಆ ಗಮನಕ್ಕಿದೆ. ಸೊ ಬೇಕು ಮಾಡ್ತಾರ, ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಆದಷ್ಟು ಅವರೇ ಅಟೆಂಡ್ ಮಾಡ್ತಾರ. ಅಲ್ಲ, ಯಾಕೆ ಸರ್ ನಿರ್ಧಾರ ತೆಗೆದುಕೊಳ್ಳಕ್ ಆಗದೆ ಇರುವಂತಹ ಸನ್ನಿವೇಶ ಇದೆಯಾ ಅಂತ? ಯಾಕಂದ್ರೆ ಎಲೆಕ್ಷನ್ಗೆ ಇನ್ನೇನು ಮುಂದಿನ ದಿನಗಳಲ್ಲಿ ಚುನಾವಣಾ ವರ್ಷ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪರಿಸ್ಥಿತಿನೂ ಹಂಗೆ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ತೀರ್ಮಾನ ತೆಗೆದುಕೊಳ್ಳೋದು ಲೇಟ್ ಆಗ್ತಿದ್ದಾರೆ? ಅಥವಾ ಏನಾದ್ರು ತುಂಬಾ ವೀಕ್ ಆಗಿದೆ ಹೈಕಮಾಂಡ್, ಹೇಗೆ ಅಂತ ನಿಮ್ಮ ಪಕ್ಷದ? ನೋಡೋಣ, ಹೋಗಿ ಕೇಳ್ಕೊಂಡ್ ಬಂದು ಹೇಳ್ತೀನಿ ನಿಮಗೆ. ಡೆಲ್ಲಿಗೆ ಹೋಗ್ತಾ ಇದೀವಿ, ಕೇಳ್ಕೊಂಡ್ ಬಂದ್ಮೇಲೆ ನಿಮ್ಗೆ ಹೇಳ್ತೀವಿ ಏನ್ ಸಮಸ್ಯೆ ಆಗಿದೆ. ಮೊನ್ನೆ ಮೈಸೂರಲ್ಲಿ ಭೇಟಿಯಾಗಿದ್ದು ಕೂಡ ಗಮನಿಸಿದ್ದೆ ಅನ್ಕೋತಿತ್ತು. ಯಾವ್ದ್ರೆ? ಮೈಸೂರು ರನ್ ಮೇಲೆ ಸಿಎಂ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ, ಡಿ.ಸಿ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಇವ್ರ ಒಂದು ಒಳ್ಳೆ ಸಂಬಂಧ ಇಲ್ಲ ಅನ್ನೋದನ್ನ ಜಗ ಜಾಹೀರ್ ನೀವೇ ಮಾಡ್ತಾ ಇದ್ರಿ, ಸಿಎಂ ಡಿ.ಸಿ ಮಾಡ್ತಾ ಇದಾರೆ. ರಾಜಕೀಯದಲ್ಲಿ ಒಟ್ಟು ಕೂಡಿ ಇಲ್ಲ, ಸಪ್ರೇಟ್ ಮಾತಾಡೋದೇ ವಿಶೇಷವಾಗಿರ್ತೈತೆ. ರಾಜಕೀಯದಲ್ಲಿ ಸಪ್ರೇಟ್ ಏನೇ ಇದ್ದಾರೆ. ಇದು ಸಪ್ರೇಟ್ ಅವ್ರಿಗೆ ಹೇಳೋ ವಿಷಯ ಅವ್ರಿಗೆ ಹೇಳಿದಾರೆ, ಇವ್ರಿಗೆ ಹೇಳ್ಬೇಕಂತ, ಬಹುಶಃ ಇವ್ರಿಗೆ ಹೇಳ್ಬೇಕಂತ ನಮ್ಮ ಊಹೆ ಅಷ್ಟೇ. ಸರ್, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ. ಗೊತ್ತಿಲ್ಲ ಅದು ಎದಕ್ಕೆ ಹೋಗಿದ್ದಾರೆ, ಏನು ಅವ್ರ ವಿಚಾರ ಏನು ಗೊತ್ತಿಲ್ಲ. ಡೆಲ್ಲಿ ಹೋಗಿದ್ದು ಕೇಳಿದೆ ಅಷ್ಟೇ. ಅದು ಏನು ಕಾರ್ಯಕ್ರಮ, ಎದಕ್ಕೆ ಹೋಗಿದ್ದಾರೆ ಏನು ಐಡಿಯಾ ಇಲ್ಲ. ಅವ್ರು ನೇಮಿಸಿದಲ್ಲ, ಅವ್ರಿಗೆ ಉದ್ದೇಶನ ಎಲೆಕ್ಷನ್ ಮಾಡ್ಲಿಕ್ಕೆ ನೇಮಿಸಿದ್ದಾರೆ. ಅವರು ಸಭೆ ಮಾಡಿದ್ದಾರೆ. ಇನ್ನು ಬಹಳ ಸಾರಿ ಹೋಗ್ಬೇಕಾಗತ್ತೆ, ಚುನಾವಣೆವರೆಗೆ ಅಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಚುನಾವಣೆ ಕೊನೆಯವರೆಗೆ ಅಲ್ಲಿ ಇರಬೇಕಾಗತ್ತೆ, ಅದು ನೋಡ್ಬೇಕಾಗತ್ತೆ, ಅದು ಸಹಜ. ಸರ್, ಈಗ ಅಧಿವೇಶನ ಬೇರೆ ಇದೆ, ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುತ್ತೆ, ಜಿಡಿಎ ಚುನಾವಣೆ ಇರುತ್ತೆ, ಮತ್ತೆ ಬೇರೆ ಬೇರೆ. ಈ ಟೈಮಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕತ್ತ ಹೈಕಮಾಂಡ್ ಅಂತ ಸರ್? ಇಲ್ಲ, ನಾ ಹೇಳಿಲ್ಲ ಅದ್ರ ಬಗ್ಗೆ. ನಮಗೇನು ಸ್ಪಷ್ಟವಾಗಿ ಏನೋ ಗೊತ್ತಿಲ್ಲ ಅಂತ ಹೇಳಿದೀವಿ. ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾವು ಹೇಳುವಂತ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಬಹಳಷ್ಟು ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ, ಅವರು ವೇಟಿಂಗ್ ನಲ್ಲಿ ಇದ್ದಾರೆ. ಸೊ ಇದು ಇತ್ಯರ್ಥಿ ಗೊಂದಲ ಇತ್ಯರ್ಥ ಆಗ್ಬೇಕಲ್ಲ, ಆದ್ಮೇಲೆ ಮುಂದೆ ಅದಕ್ಕೆ ಅವಕಾಶಗಳಿದ್ದಾವೆ. ಸರ್, ಇಷ್ಟು ವರ್ಷ ರಾಜಕಾರಣ ಮಾಡಿದ್ರೆ, ಇಷ್ಟು ದಿನಗಳ ನಿಮ್ಮ ಈ ಪೊಲಿಟಿಕಲ್ ಬೇರೆ ಬೇರೆ ರೀತಿಯ ಗೊಂದಲಗಳಿಂದಾಗಿ ಎಲ್ಲೋ ಒಂದ್ ಕಡೆ ಆಡಳಿತದ ಯಂತ್ರ ಸ್ವಲ್ಪ ಕುಂಠಿತ ಆಗ್ಲಿಲ್ವಾ, ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸಲ್ಲ ಸರ್ ಪರ್ಸನಲ್ ಆಗಿ? ಅದು ನೋಡ್ಬೇಕು. ಹೇಳೆ ಸ್ವಾಭಾವಿಕವಾಗಿ ಆಡಳಿತ ಅಂದ್ಮೇಲೆ ಇದೆಲ್ಲ ನ್ಯಾಚುರಲ್ ಆಗಿ ಇದ್ದೇ ಇರ್ತೈತೆ. ಯಾಕಂದ್ರೆ ನಡೆಸೋದು ಅಷ್ಟು ಸುಲಭ ಅಲ್ಲ ರೀ. ಯಾಕೆ ಒಂದ್ ಕಡೆ ಒಂದು ಒಳ್ಳೇದ್ ಮಾಡಿರ್ತೀವಿ, ಇನ್ನೊಂದ್ ಕಡೆ ಎಲ್ಲ ಸಮಸ್ಯೆ ಆಗಿರ್ತೈತೆ. ಅದನ್ನ ರಿಪೇರಿ ಮಾಡ್ಲಿಕ್ಕೆ ಇನ್ನೊಂದ್ ಏನಾರ ಆಗ್ತಾನೆ ಇರ್ತೈತೆ. ಅಂದ್ರೆ ಕಂಟಿನ್ಯೂ ಪ್ರೊಸೆಸ್ ಇದು. ನೀವ್ ಹೇಳ್ದಂಗೆ ಒಂದ್ ಸರಿ ಮಾಡ್ತೀವಿ, ಇನ್ನೊಂದ್ ಕಡೆ ಡ್ಯಾಮೇಜ್ ಆಗಿರ್ತೀವಿ, ಅದನ್ನ ಸರಿ ಮಾಡ್ತೀವಿ, ಇನ್ನೊಂದ್ ಕಡೆ ಡ್ಯಾಮೇಜ್ ಆಗ್ತೈತೆ. ಸೊ ನೀವ್ ಹೇಳ್ದಂಗೆ ಆಗ್ತಾನೆ ಇರ್ತೈತೆ. ನಾವು ಎಷ್ಟೇ ಸೀರಿಯಸ್ ಆಗಿ ಅಧಿಕಾರ ಚಲಾಯಿಸಲು ಹಾಗೆ ಆಗ್ತೈತೆ. ಸೊ ನೀವ್ ಹೇಳ್ದಂಗೆ ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇದೆ. ನೀವು ಹೇಳಿದಂತ ಪಾಯಿಂಟ್ಗೆ
ಭಾಳ ಡ್ಯಾಮೇಜ್ ಐತೆ ಹಾಗೆ ಆಗ್ತದೆ. ಸರ್ಕಾರದ ಮ್ಯಾಗ ಇದ್ದೇ ಇರೋದು ಭಾಳ ಡ್ಯಾಮೇಜ್ ಆಗದಂಗೆ ನೋಡ್ಕೋಬೇಕು ಅಷ್ಟೇ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.